ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಅನ್ನುವಂಥ ಹೆಸರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದು ಅವರ ಕ್ರಿಯಾಶೀಲತೆಗೆ ಮತ್ತೊಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವಂತಹ ಒಂದು ಶಿವಶಕ್ತಿಯಾಗಿ ಕಾಣಿಸುತ್ತೆ ಅನ್ನುವಂಥದ್ದು ಕಲಾಂ ಅವರ ಒಂದು ಸೃಜನಾತ್ಮಕತೆ ಮತ್ತು ಕ್ರಿಯಾಶೀಲತೆಗೆ ಹಿಡಿದಂತಹ ಕೈಗನ್ನಡಿ ಅಂತ ನಾವಿಲ್ಲಿ ಹೇಳಬಹುದು. ಆ ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತಿಯನ್ನು ಪಡ್ಕೊಳ್ತು ಈ ಒಂದು ಅಂತಾರಾಷ್ಟ್ರೀಯ ಕ್ಷಿಪಣಿಯ ಕೇಂದ್ರ ಆಗಿದ್ದರಿಂದ. ಇದಕ್ಕೆ ಕಾರಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡವರು ಡಾಕ್ಟರ್ ಎ ಪಿ ಜೆ ಅವರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ಕಂಡಿತ್ತು. ಕಲಾಂ ಅವರು ಬರೆದಂತಹ ಒಂದು ಕವನದ ಸಾಲು ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದಕ್ಕೆ ಇಲ್ಲಿ ನಿದರ್ಶನವನ್ನು ಕೊಟ್ಟಿದ್ದಾರೆ. ಅವರೇ ಬರೆದಂತಹ ಒಂದು ಕವನದ ಸಾಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ಲೀವ್ ಯೋರ್ ಫುಟ್ ಪ್ರಿಂಟ್ಸ್ ಆನ್ ದ ಸೈನ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್ ಅನ್ನುವಂಥದ್ದು ಆ ಒಂದು ಪದ್ಯದ ಸಾಲು. ಬದ್ಧತೆಯಿಂದ ಸಾಧನೆಗಿರುವಂತಹ ಮಾರ್ಗದಲ್ಲಿ ಕ್ರಮಿಸೋದಕ್ಕೆ ಅಗತ್ಯವಾದಂತಹ ಮನೋಭಾವ ಈ ಒಂದು ಪದ್ಯದ ಸಾಲಿನಲ್ಲಿ ಇರ್ತಕ್ಕಂಥದ್ದು. ಅವರ ಬದುಕಿನ ರಸನಿಮಿಷಗಳನ್ನು ಕುರಿತಾಗಿ ಒಂದಷ್ಟು ಎಕ್ಸಾಂಪಲ್ಸನ್ನು ನಮಗಿಲ್ಲಿ ಕೊಡೋ ಪ್ರಯತ್ನವನ್ನು ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೊದಲನೇದು, 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದ್ನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತಹ ಪ್ರಯೋಗಾಲಯದಲ್ಲಿ ನಡೀತಾ ಇದ್ವು. ಇದರ ನಿರ್ದೇಶಕರು ವಿ ಜೆ ಸುಂದರಂ ಅನ್ನುವಂಥವರು. ಕೆಲಸಗಳು ತಡವಾಗಿದ್ದಕ್ಕೆ ಸಬೂಬುಗಳನ್ನು ಹೇಳ್ತಾ ತಮ್ಮನ್ನು ಕೆಲವರು ಸಮರ್ಥಿಸ್ಕೊಳ್ತಾ ಇದ್ರು. ಆದರೆ ಆ ದಿನದ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದಂತಹ ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದಂತಹ ಪೃಥ್ವಿ ಕ್ಷಿಪಣಿಯ ಒಂದು ಮಾದರಿಯ ಚಿತ್ರ ಆ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿತ್ತು. ಆ ಒಂದು ಪತ್ರಿಕೆಯನ್ನು ಹಿಡಿದು ಆ ಒಂದು ಸಭೆಗೆ ಬರ್ತಾರೆ ಎ ಪಿ ಜೆ ಅವರು. ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳ್ತಾರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರಗಳನ್ನು ಕೇಳಿದ್ಲು. ನಾನು ಆ ಮಾಹಿತಿಯನ್ನು ನೀಡಿದ್ದೆ. ನೋಡಿ ಎಂತಹ ಅದ್ಭುತ ಮಾದರಿಯನ್ನು ತಯಾರಿಸಿದ್ದಾಳೆ ಅನ್ನುವಂಥ ವಿವರಣೆಯನ್ನು ಆ ಒಂದು ಉಪನಿರ್ದೇಶಕರು ಇವರಿಗೆ ನೀಡ್ತಾರೆ, ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ. ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸ್ಕೋಬಾರ್ದು ಅನ್ನುವಂಥದ್ದು ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿರ್ತಕ್ಕಂಥ ಎ ಪಿ ಜೆ ಕಲಾಂ ಅವರೊಂದು ಪ್ರಶ್ನೆ ಆಗಿತ್ತು. ಅಂದರೆ ಮಕ್ಕಳನ್ನು ಅಷ್ಟು ಕ್ರಿಯೇಟಿವ್ ಆಗಿರುವಂಥ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಅಂದರೆ ಅವರು ಯಾವಾಗಲೂ ಕೂಡ ವಿದ್ಯಾರ್ಥಿಗಳನ್ನು ತುಂಬ ಪ್ರೀತಿಸ್ತಾ ಇದ್ರು. ಅದರಲ್ಲಿ ಇದೊಂದು ಉದಾಹರಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ ಅಂತ ಹೇಳಿ ಅಬ್ದುಲ್ ಕಲಾಂ ಅವರು ಥಟ್ಟನೆ ಈ ಒಂದು ಸಲಹೆಯನ್ನು ಆ ಉಪನಿರ್ದೇಶಕರಿಗೆ ನೀಡಿಬಿಟ್ರು. ಅಷ್ಟು ಖುಷಿ ಆಯಿತು ಅವರಿಗೆ, ಮಕ್ಕಳ ಸಾಧನೆಯನ್ನು ನೋಡಿದ್ರೆ ನೋಡಿ ಹೇಗಿರುತ್ತೆ ಅಂತ. ಮುಂದೆ ಆ ಹುಡುಗಿಯನ್ನು ಇಲಾಖೆಯ ಕಾರ್ನಲ್ಲೇ ಕರ್ಕೊಂಡು ಹೋಗಿ ಪೃಥ್ವಿಯನ್ನು ತೋರಿಸ್ತಾರೆ. ಕ್ಷಿಪಣಿಯ ಮೈ ಸವರಿದಂತಹ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದ್ವೋ ಗೊತ್ತಿಲ್ಲ. ಯಾರು ತಾನೇ ಹೇಳೋದಕ್ಕೆ ಸಾಧ್ಯ ಇದೆ. ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ ಮೀಟಿಂಗ್ ಮಧ್ಯದಲ್ಲಿಯೇ ಹೊರಕ್ಕೆ ಬಂದಂತಹ ಕಲಾಂ ಅವರು, ನೀನು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದೆಯೇ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ದಾರೆ, ನಿನ್ನ ಹವ್ಯಾಸಗಳೇನು ಅಂತ ಹೇಳಿ ಆ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಕೇಳಿದಾಗ ಆ ಹುಡುಗಿಯ ಆನಂದ ಹೇಳತೀರದು. ಅಂದರೆ ನಿಜವಾದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಏರಿದರೂ ಕೂಡ ಮಗುವಿನ ಮನಸ್ಸು ಇರುತ್ತೆ ಅವರಿಗೆ ಅನ್ನೋದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು
ಪ್ರತ್ಯಕ್ಷ ಸಾಕ್ಷಿಯಾಗಿ ನಮಗೆ ನಿಲ್ತಾರೆ. ನಾವು ಎಷ್ಟೋ ಜನ ನೋಡಿರ್ತೀವಿ ಸಾಧಕರನ್ನು, ಅವ್ರುಗಳಿಗೆ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಅಲ್ಲ. ಅವರ ಅಹಂಕಾರಗಳು, ಅವರು ಏನು ನಮ್ಮ ಹತ್ರಕ್ಕೆ ಬರೋದಿಲ್ಲ ಅನ್ನುವಂಥದ್ದು, ಅಥವಾ ನಾವೇ ಅವ್ರ ಹತ್ರಕ್ಕೆ ಹೋಗೋದಕ್ಕೆ ಅವಕಾಶಗಳೇ ಸಿಗೋದಿಲ್ಲ, ಕಾಯಬೇಕು ಅಥವಾ ಇನ್ನೊಂದು ಮತ್ತೊಂದು. ಆದರೆ ನೋಡಿ, ಅವರು ಸಹಭೋಜನದಲ್ಲಿ ತೊಡಗ್ತಾರೆ ಎಲ್ಲರೊಟ್ಟಿಗೆ, ಮಗುವಿನೊಟ್ಟಿಗೆ ಮಗುವಾಗಿ ಆ ಮಗುವನ್ನು ಮಾತನಾಡಿಸುವಂಥದ್ದು ಇದೆಯಲ್ಲ, ಅದು ನಿಜವಾದ ಸರಳ ಸಜ್ಜನಿಕೆಯ ಮೇಧಾವಿಗಳಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಅರೆಬರೆ ತುಂಬಿದ ಕೊಡಗಳಿಂದ ಅವೆಲ್ಲ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಎಷ್ಟೇ ಮೇಲ್ಸ್ತರದಲ್ಲಿದ್ದರು, ಸಾಧಕರಾಗಿದ್ದರು, ಮತ್ತೊಂದಾಗಿದ್ದರೂ ಕೂಡ ಅವರ ವ್ಯಕ್ತಿತ್ವ ಎಷ್ಟು ಸಹಜವಾಗಿ ಬದುಕೋದಕ್ಕೆ ಹಂಬಲಿಸ್ತಾ ಇತ್ತು. ಯಾವುದೇ ಅಹಂಕಾರವಿಲ್ಲದೆ ನಿಷ್ಕಲ್ಮಶವಾದ ವ್ಯಕ್ತಿತ್ವಗಳು ಇಂಥವರು ಅನ್ನೋದಕ್ಕೆ ನಾವು ನಿಜವಾಗ್ಲೂ ಕೂಡ ಭಾರತೀಯರು ಹೆಮ್ಮೆ ಪಡಬೇಕು ಇಂಥವರ ವಿಚಾರಗಳಲ್ಲಿ ಅಂತಕ್ಕಂಥದ್ದು. ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಒಂದು ನಡೀತಾ ಇತ್ತು. ಆ ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಅವರು. ಏನೆಲ್ಲ ಪ್ರಶ್ನೆ ಕೇಳಬಹುದು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಕಾತರ ಇತ್ತು. ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನು ಪರಿಭ್ರಮಿಸೋದಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದಂತಹ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತೆ? ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗಿದ್ದರು. ಅಭಿಷೇಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ, 14 ಅಂತ ಅವನ ಉತ್ತರ ಆಗಿತ್ತು. ಉತ್ತರ ಸರಿಯಾಗಿತ್ತು. ಭೂಮಿಯ ಮೇಲೆ ನಿಂತಹ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ವೇ? ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆಯೇ. ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರ್ತಾ ಇತ್ತಂತೆ. ಗಹನವಾದ ವಿಚಾರಗಳನ್ನು, ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳ್ತಾ ಕಲಾಂ ಮೇಷ್ಟ್ರು ಬದುಕಿನ ಸಾರ್ಥಕತೆಯನ್ನು ಮೆರಿತಾ ಇದ್ದರು ಅನ್ನುವಂಥದ್ದು. ಮಕ್ಕಳನ್ನು ಹತ್ತಿರ ಕೂರಿಸ್ಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸ್ತಾ ಇದ್ದರು ಈ ಮಹಾನ್ ವ್ಯಕ್ತಿ. ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಆದರ್ಶ ವ್ಯಕ್ತಿಗಳಾಗಿರಿಸ್ಕೊಂಡೇ ಬೆಳೆದಿರ್ತೇವೆ, ಅದಂತೂ ಸತ್ಯ. ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳಾಗಿರ್ತಾರೆ. ಬಹುಶಃ ಅದೆಲ್ಲರ ಬದುಕಿನಲ್ಲೂ ಕೂಡ ಆಗುವಂಥದ್ದು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರಾಗಿರ್ತಾರೆ. ಇವರು ಕೂಡ ಹಾಗೆ ಹೇಳ್ತಾರೆ. ನಾನು ಚಿಕ್ಕವನಾಗಿದ್ದಾಗಲೂ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದುದನ್ನು ನಾನು ನೋಡಿದ್ದೆ ಅಂತ ಹೇಳ್ತಾರೆ APJ ಅವರು. ಅವರೇನು ಶ್ರೀಮಂತರಾಗಿರಲಿಲ್ಲ, ಆದರೂ ಕೂಡ ಅವರು ಹಸಿದವರಿಗೆ ಉಣಬಡಿಸ್ತಾ ಇದ್ರು. ಅಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅನ್ನುವ ಹಾಗೆ ಈ ಅಬ್ದುಲ್ ಕಲಾಂ ಅವರ ಮನೆಯ ಒಂದು ಪರಿಚಯವನ್ನು ಅವರು ಹೇಳ್ತಾ ಇದ್ದಾರೆ ನೋಡಿ. ಮನೆಯಲ್ಲಿ ಎಷ್ಟೊಂದು ಶ್ರೀಮಂತಿಕೆ ಇರಲಿಲ್ಲ ಅಥವಾ ಬಡತನ ಹೆಚ್ಚಾಗಿತ್ತು, ಆದರೆ ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರವನ್ನು, ಅತಿಥಿ ದೇವೋಭವ ಅಲ್ವಾ, ಅವರಿಗೆ ಅತಿಥಿ ಸತ್ಕಾರವನ್ನು ನಾವು ಖಂಡಿತವಾಗ್ಲೂ ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿ ಮನೆಯಲ್ಲಿ ಬಡತನ ಇದ್ರೂ ಕೂಡ ಬಂದವರಿಗೆ ಅನ್ನ ಹಾಕುವಂತಹ, ಉಣಬಡಿಸುವಂತಹ ಪದ್ಧತಿ ನಮ್ಮಲ್ಲಿ ಇತ್ತು ಅಂತ. ಬಡವರಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದರು. ಹಣದ ಅಡಚಣೆಯ ನಡುವೆಯೂ ಕೂಡ ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವ ಅಂತೆ ಅಪ್ಪನನ್ನು ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತಕ್ಕಂಥವ್ರು. ನೋಡಿ, ಇಲ್ಲಿ ಜಾತಿ ಧರ್ಮ ಅನ್ನುವಂಥದ್ದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಯಾವ ವ್ಯಕ್ತಿಯ ಬದುಕಿನಲ್ಲಿ, ಯಾವ ಕ್ಷಣದಲ್ಲಿ ಅಥವಾ ಯಾವ ಗಳಿಗೆಯಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ ಕಾಲಘಟ್ಟದಲ್ಲಿ, ಯಾವ ರೂಪದಲ್ಲಿ, ಯಾರು ಯಾವಾಗ ಹೇಗೆ ಬಂದು ಪ್ರೇರಣೆಯನ್ನು ನೀಡ್ತಾರೆ ಅನ್ನುವಂಥದ್ದು ನಿಜವಾಗಲೂ ಕೂಡ ಅದು ಒಂದು ರಹಸ್ಯ ಬದುಕಿನಲ್ಲಿ. ಹೌದಲ್ವಾ? ನಮಗೆ ಗೊತ್ತಿಲ್ಲ. ನಾವು ಹುಟ್ಟಿದಾಗ ನೋಡಿ ಮನೆ ಬಿಟ್ಟು ಆಚೆಗೆ ಹೋಗಿರೋದಿಲ್ಲ, ಅಥವಾ ಇನ್ನೇನೋ ಸ್ಕೂಲಿಗೆ ಸೇರ್ಕೊಳ್ಳೋ ಸಂದರ್ಭದಲ್ಲಿ ಇನ್ಯಾರೋ ಸ್ನೇಹಿತರು ಮತ್ತು ಯಾರೋ ಪರಿಚಯ ಆಗ್ತಾ ಹೋಗ್ತಾರೆ. ಆದರೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಅಪರಿಚಿತರು ಎಲ್ಲೋ ಇರ್ತಾರೆ, ಹೇಗೋ ಇರ್ತಾರೆ, ಇನ್ನೇನೋ ಇರ್ತಾರೆ. ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಂತು ಬಿಟ್ಟಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅವರ ತಂದೆಗೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂಥವರು ಮಗುವನ್ನು ಶಾಲೆಗೆ ಸೇರಿಸಿ ಅಂತ ಹೇಳಿ ಪ್ರೇರೇಪಣೆಯನ್ನು ಮಾಡಿದ್ರು.
ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತಹವರು ಆದಂತಹ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳಿದ್ದ ಹಾಗೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವ ಹಾಗೆ ಮಾಡುವಂತಹ ಆದರ್ಶ ವ್ಯಕ್ತಿಗಳು ಯಾರಾಗಿರ್ತಾರೆ ನಮ್ಮ ಬದುಕಿನಲ್ಲಿ ಅಂತ ಹೇಳಿದ್ರೆ, ತಂದೆ ಆಗಿರಬಹುದು, ತಾಯಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಸ್ನೇಹಿತರೇ ಆಗಿರ್ಬೋದು, ಯಾರೇ ಆಗಿರಲಿ ಅವರು ತ್ರಿಭುಜವೇ ಆಗಿ ಉತ್ತಮ ಬದುಕಿಗೆ ಆದರ್ಶ ಮಾದರಿಯಾಗಿ ನಿಲ್ತಾರೆ. ತಂದೆ ತಾಯಿ ಮತ್ತು ಶಿಕ್ಷಕರು ಮುಖ್ಯವಾಗಿ ತ್ರಿಭುಜದ ರೀತಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಡಿಪಾಯವನ್ನು ಹಾಕಿಕೊಡ್ತಾರೆ ಅಂತ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತೆ ಅನ್ನುವಂಥದ್ದು APJ ಅವರ ಒಂದು ಕನಸು. ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ಇವತ್ತೇನಾಗ್ತಾ ಇದೆ ನೋಡಿ, ವ್ಯಾಪಾರಿ ಮನೋಭಾವದಿಂದಲೇ ಶಾಲೆ ನಡೀತಾ ಇರತಕ್ಕಂಥದ್ದು. ಅದನ್ನು ನಾವು ಅಲ್ಲಗಳೆಯೋ ಹಾಗೆ ಇಲ್ಲ. ಆದರೆ ಒಂದು ದೇಶ ಮುನ್ನಡಿಬೇಕು, ಅಭಿವೃದ್ಧಿಯ ಪಥವನ್ನು ತುಳಿಬೇಕು ಅಂತ ಹೇಳಿದ್ರೆ ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿರಬೇಕು ಅಂತಕ್ಕಂಥದ್ದು ಅದು ಇಲ್ಲ ನಮ್ಮ ದೇಶದಲ್ಲಿ. ಅದು ದುರಂತ. ನಮಗೆ ಯಾವಾಗ ನಮಗೆ ಪ್ರಶ್ನೆ ಮಾಡುವ ಮನೋಭಾವ ಬರುತ್ತೋ ಗೊತ್ತಿಲ್ಲ, ಅಥವಾ ಪ್ರಶ್ನೆ ಮಾಡೋದಕ್ಕೆ ಸರಿಯಾದ ಸಲಹೆ ಸೂಚನೆಗಳು ಸಿಗುತ್ತಾ, ಏನು ಪರಿಹಾರವೇ ಇಲ್ಲ ನಮ್ಮ ದೇಶದಲ್ಲಿ. ಯಾವಾಗ ಅದು ಸರಿ ಹೋಗುತ್ತೋ ಗೊತ್ತಿಲ್ಲ. ಏಕೆಂದರೆ ನಾವು ಭಾರತೀಯರು ಸುಮ್ಮನೆ ಆಗ್ಬಿಡ್ತೀವಿ. ನಾವು ಏನಿದ್ರು ನಡೆಯುತ್ತೆ, ಲಕ್ಷಣ ಆಯಿತು, ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನಾವು ಮಕ್ಕಳಿಗೆ ಈ ವ್ಯಾಪಾರಿ ಸಂಸ್ಥೆಗಳಿಗೆ ಸೇರಿಸುವಂಥದ್ದು ಶಿಕ್ಷಣವನ್ನು ಇಲ್ಲ. ನೋಡಿ, ಸಾಧಕರು ಬಡತನದಿಂದ ಬಂದಿರತಕ್ಕಂಥ APJ ಅವರು ಒಂದು ದೇಶಕ್ಕೆ ರಾಷ್ಟ್ರಪತಿ ಆಗೋ ಮಟ್ಟಕ್ಕೆ ಬೆಳೀತಾರೆ ಅಂದರೆ ಅವರಲ್ಲಿ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಯಾವ ಮಟ್ಟಕ್ಕಿತ್ತು ಅನ್ನುವಂಥದ್ದು. ಹಾಗಾಗಿ ವ್ಯಾಪಾರೀಕರಣದ ಶಿಕ್ಷಣ ಆಗಬಾರದು ಅಂತ ಹೇಳ್ತಾ ಇದ್ದಾರೆ ಅವರು. ರಾಷ್ಟ್ರದ ಅಭಿವೃದ್ಧಿ ಮುಖ್ಯವಾಗಿರಬೇಕು. ಸರಿಯಾದ ಶಿಕ್ಷಣ ಮತ್ತು ಅನ್ನುವಂಥದ್ದು ನಮ್ಮ ಯುವಕರಲ್ಲಿ ಆತ್ಮಗೌರವವನ್ನು ಮತ್ತು ಘನತೆಗಳನ್ನು ಪೋಷಣೆ ಮಾಡುತ್ತೆ. ಅದು ಉತ್ತಮ ಶಿಕ್ಷಣ ಇದ್ದಾಗ ಮಾತ್ರ ಆಗುತ್ತದು. ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಬಾರ್ದು ಅಂತಕ್ಕಂಥದ್ದು, ಬೆಳೆಸೋದಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥದ್ದು. ಇವುಗಳನ್ನು ನಾವೇ ಪೋಷಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಕಲಾಂ ಅವರ ಮಾತು ಚಿಣ್ಣರಿಗೆ ಎಷ್ಟು ಅರ್ಥವಾಯಿತೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿಜವಾಗಲೂ ಕೂಡ ಇದನ್ನು ಓದುವಂತಹ ನಿಮ್ಮೆಲ್ಲರಿಗೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗಬೇಕು. ಇವತ್ತಿನ ಸಮಾಜ ಹೇಗಿದೆ ಶಿಕ್ಷಣದ ವ್ಯವಸ್ಥೆಯಲ್ಲಿ, ಅಥವಾ ತಂದೆ ತಾಯಿಗಳ ಪಾತ್ರ ಏನಾಗಿರಬೇಕು, ಅಥವಾ ಇವತ್ತು ಏನಾಗಿದೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು. ಮತ್ತೊಬ್ಬ ಹುಡುಗ ಪ್ರಶ್ನೆ ಮಾಡ್ತಾನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು?